ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅರ್ಜಿದಾರರಿಗೂ ಸರ್ಕಾರಕ್ಕೂ ಎರಡಕ್ಕೂ ಒಂದು ಸಣ್ಣ ಶಾಖನ ಕೊಟ್ಟಿದೆ. ಅಲ್ಲಿ ಇಬ್ಬರಿಗೂ ನಾವು ಸೋತ್ವಿ ಅಂತಲೂ ಅನ್ನಿಸಿದ ಹಾಗೆ, ನಾವು ಗೆದ್ವಿ ಅಂತಲೂ ಅನ್ನಿಸಿದ ಹಾಗೆ ಒಂದು ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಆ ಪ್ರಕರಣದ ವಿಚಾರಣೆ ಇನ್ನೂ ಮುಂದುವರಿಯುತ್ತೆ. ಆದರೆ ಆ ಇಡೀ ಆಕ್ಟೇ ಜಾರಿಯಾಗದ ಹಾಗೆ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ನ್ಯಾಯಾಲಯ ನಿರಾಕರಿಸಿದೆ. ಅದರ ಜೊತೆ ಅಮೆಂಡ್ಮೆಂಟ್ ಆಕ್ಟ್ನ ಕೆಲ ವಿಷಯಗಳಲ್ಲಿ ಅರ್ಜಿದಾರರ ಆಕ್ಷೇಪಗಳನ್ನು ಆಲಿಸಿ ಒಂದಷ್ಟು ಬದಲಾವಣೆಗಳಿಗೆ, ಒಂದಷ್ಟನ್ನು ತಡೆ ಹಿಡಿಯೋದಕ್ಕೆ ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋ ಬದಲಾವಣೆಗಳೇನು? ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟ ವಕ್ಫ್ ಕಾಯ್ದೆಗೆ ಇದರಿಂದ ಏನಾದರೂ ಸಮಸ್ಯೆ ಉಂಟಾಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರಿ ಕುತೂಹಲವನ್ನು ಕೆರಳಿಸಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅಂತ ಕೆಲ ಪ್ರತಿಪಕ್ಷಗಳ ನಾಯಕರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯೊಂದನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಸೋಮವಾರ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠ ಇಡೀ ಕಾಯ್ದೆಗೆ ತಡೆ ನೀಡೋದಕ್ಕೆ ನಿರಾಕರಿಸಿತು. ಆದರೆ ಕಾಯ್ದೆಯ ಸೆಕ್ಷನ್ 3ಕ್ಕೆ ತಡೆಯನ್ನ ಕೊಡ್ತು. ಇದರ ಜೊತೆ ಸೆಕ್ಷನ್ 9, 14, 23, 36, 104, 107 ಹಾಗೂ 108ಗಳಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಇಲ್ಲಿ ಸೆಕ್ಷನ್ 3ರಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ವಕ್ಫ್ಗೆ ಕೊಡೋದಕ್ಕೂ ಮುನ್ನ ಅವನು 5 ವರ್ಷಗಳ ಕಾಲ ಇಸ್ಲಾಮನ್ನ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಿರಬೇಕು ಅಂತ ಹೇಳಲಾಗಿತ್ತು. ಆದರೆ ಇದನ್ನ ನಿರ್ಧರಿಸೋದರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಹೀಗಾಗಿ ಈ ಸೆಕ್ಷನ್ಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇನ್ನು ಸೆಕ್ಷನ್ 3C ಕ್ಲಾಸ್ 2 ನಲ್ಲಿ ಹೇಳಿರೋ ಹಾಗೆ ಯಾವುದೇ ವಕ್ಫ್ ಪ್ರಾಪರ್ಟಿ ತಕರಾರಿಗೆ ಸಿಲುಕಿದ್ರೆ ಆ ತಕರಾರಿನ ತೀರ್ಪು ಬರೋವರೆಗೆ ಅದು ವಕ್ಫ್ ಪ್ರಾಪರ್ಟಿ ಅನ್ನುವ ಮಾನ್ಯತೆಯನ್ನ ಕಳ್ಕೊಳ್ಳುತ್ತೆ ಅಂತ ಹೇಳಲಾಗಿತ್ತು. ಆದರೆ ಹೀಗೆ ಮಾಡೋದ್ರಿಂದ ವಕ್ಫ್ ಪ್ರಾಪರ್ಟಿಗಳ ಮೇಲೆ ಸುಖ ಸುಮ್ಮನೆ ಕೇಸುಗಳು ಬೀಳುತ್ತವೆ ಅಂತ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದವರು ವಾದ ಮಾಡಿದ್ರು. ಇದನ್ನ ಮಾನ್ಯ ಮಾಡಿದ ನ್ಯಾಯಾಲಯ ಈ ಸೆಕ್ಷನ್ ಹಾಗೂ ಕ್ಲಾಸ್ 2ಗೆ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ತನಿಖೆಗಳು ನಡೆದು ಅದರ ಪೂರ್ಣ ತೀರ್ಪು ಬರುವವರೆಗೆ ಆ ಆಸ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಅಂತ ಕೂಡ ನ್ಯಾಯಾಲಯ ಹೇಳಿದೆ. ಇನ್ನು ಅರ್ಜಿದಾರರ ಮತ್ತೊಂದು ಪ್ರಮುಖ ಬೇಡಿಕೆಯಾಗಿದ್ದದ್ದು ವಕ್ಫ್ ಬೋರ್ಡ್ ಅಲ್ಲಿ ಮುಸ್ಲಿಮೇತರರನ್ನ ನೇಮಕ ಮಾಡಲೇಬಾರದು ಅನ್ನೋದು. ಇದೆಂಥ ದುರಂತ ನೋಡಿ. ನಮ್ಮದು ಜಾತ್ಯತೀತ ದೇಶ. ಇಲ್ಲಿ ದೇವಾಲಯಗಳನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ. ಅಲ್ಲಿ ಯಾವ ಮತದ ಅಧಿಕಾರಿ ಬೇಕಾದರೂ ಇರಬಹುದು. ಮುಜರಾಯಿ ಅಂತ ಒಂದು ಇಲಾಖೆ ಇದೆ ನೋಡಿ, ಅಲ್ಲಿ ಹಿಂದೂಗಳೇ ಇರಬೇಕು ಅಂತೇನಿಲ್ಲ. ಅನ್ಯ ಧರ್ಮೀಯರು ಅಲ್ಲಿ ಆಡಳಿತ ನಡೆಸೋದಿಕ್ಕೆ ಕೂತರೂ ಕೂಡ ನಡೆಯುತ್ತೆ. ಅವರು ಸಾಕಷ್ಟು ಬಾರಿ ದೇವಾಲಯಗಳ ಪ್ರಗತಿಗೆ ಅಡ್ಡಿ ಕೂಡ ಉಂಟು ಮಾಡ್ತಾ ಇರ್ತಾರೆ. ಆದರೂ ಪರವಾಗಿಲ್ಲ, ಜಾತ್ಯತೀತ ದೇಶದಲ್ಲಿ ಅದು ಓಕೆ. ಆದ್ರೆ ಅದೇ ವಕ್ಫ್ ಅಂತ ಬಂದಾಗ ಅಲ್ಲಿ ಬರೀ ಮುಸ್ಲಿಮರು ಮಾತ್ರ ಇರಬೇಕು, ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರದು. ಹಿಪೋಕ್ರಸಿ ಅಲ್ವೇನ್ರಿ ಇದು? ನಮ್ಮ ವಕ್ಫ್ ಅಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶವನ್ನ ಈ ಕಾಯ್ದೆ ಕಲ್ಪಿಸಿಕೊಡ್ತಾ ಇದೆ. ಹೀಗಾಗಿ ಈ ಕಾಯ್ದೆಯನ್ನ ರದ್ದು ಮಾಡಬೇಕು ಅನ್ನೋ ವಾದ ಅಲ್ಲಿತ್ತು. ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಹಾಗಂತ ಸರ್ಕಾರ ಕಾಯ್ದೆಯಲ್ಲಿ ಏನು ಹೇಳಿತ್ತೋ ಅದನ್ನು ಕೂಡ ಓಕೆ ಮಾಡಿಲ್ಲ. ಅಲ್ಲಿ ಸ್ವಲ್ಪ ತಿದ್ದುಪಡಿಯನ್ನ ತರಲಾಗಿದೆ. ವಕ್ಫ್ ಬೋರ್ಡ್ನ ಸಿಇಒ ಮುಸ್ಲಿಂ ಆಗಿರಬೇಕು. ರಾಜ್ಯಗಳ ವಕ್ಫ್ ಬೋರ್ಡ್ಗೆ ನೇಮಕಗೊಳ್ಳುವ 11 ಸದಸ್ಯರ ಪೈಕಿ 3ಕ್ಕಿಂತ ಹೆಚ್ಚು ಮಂದಿ ಮುಸ್ಲಿಮೇತರರು ಇರಬಾರದು ಅಂತ ಕೋರ್ಟ್ ಹೇಳಿದೆ. ಹಾಗೇನೆ ಕೇಂದ್ರ ವಕ್ಫ್ ಬೋರ್ಡ್ ಅಲ್ಲಿ 4ಕ್ಕಿಂತ ಹೆಚ್ಚು ಮುಸ್ಲಿಮರು ಬೇಡ ಅಂತ ಕೂಡ ಹೇಳಿದೆ. ಆದರೆ ಮುಸ್ಲಿಮೇತರರನ್ನ ನೇಮಕ ಮಾಡಲೇಬಾರದು ಅನ್ನೋ ಅರ್ಜಿದಾರರ ವಾದವನ್ನ ನಿರಾಕರಿಸಿದೆ ಮತ್ತು ಮುಸ್ಲಿಮೇತರರು ಕೂಡ ವಕ್ಫ್ ಬೋರ್ಡ್ ಅಲ್ಲಿ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇನ್ನು ಇದರ ಜೊತೆ ಬೈ ಯೂಸರ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಗಳನ್ನ ವಕ್ಫ್ ಅಂತ ಹೇಳೋದು, ಮುಸ್ಲಿಮರು ಮಾತ್ರ ವಕ್ಫ್ ಮಾಡಬೇಕು ಅನ್ನೋದನ್ನ ಕೋರ್ಟ್ ಬೆಂಬಲಿಸಿದೆ. ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಅನ್ನಿಸ್ತಾ ಇದೆ. ಅದರ ಜೊತೆ ಆಸ್ತಿಯನ್ನ ವಕ್ಫ್ ಮಾಡೋದಕ್ಕೆ 5 ವರ್ಷಗಳ ಕಾಲ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಲೇಬೇಕು ಅನ್ನೋದಕ್ಕೆ ಕೂಡ ನ್ಯಾಯಾಲಯ ಇಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ನ್ಯಾಯಾಲಯ ತನ್ನ ನಿರ್ಧಾರಗಳ ಮೂಲಕ ಎರಡೂ ಪಕ್ಷಗಳಿಗೆ ನಾವು ಗೆದ್ವಿ ಅನ್ನೋ ಥರದ ಭಾವನೆಯನ್ನು ಮೂಡಿಸ್ತಾ ಇದೆ. ಹಾಗಂತ ಈ ಪ್ರಕರಣದ ವಿಚಾರಣೆಯನ್ನು ಸಂಪೂರ್ಣವಾಗಿ ಮುಗಿದಿಲ್ಲ. ಇದು ಇನ್ನೂ ಸುದೀರ್ಘವಾಗಿ ನಡೀತಾ ಹೋಗುತ್ತೆ. ಅಂತಿಮ ತೀರ್ಪು ಬರುವವರೆಗೆ ಅಲ್ಲಿ ಗೊಂದಲಗಳು ಉಂಟಾಗದ ಹಾಗೆ ಸುಪ್ರೀಂ ಕೋರ್ಟ್ ನೋಡಿಕೊಳ್ತಾ ಇದೆ. ಹೀಗಾಗಿನೇ ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಕಕ್ಷಿದಾರ ಕೂಡ ಆಗಿದ್ದ ಇಮ್ರಾನ್ ಪ್ರತಾಪ್ ಘಡಿ ಇದು ಒಳ್ಳೆಯ ನಿರ್ಧಾರ, ವಕ್ಫ್ ಅನ್ನು ಉಳಿಸೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ಈ ಕೇಸಲ್ಲಿ ಅಸಾದುದ್ದೀನ್ ಓವೈಸಿ, ಕಾಂಗ್ರೆಸ್ನ ಸಂಸದ ಮೊಹಮ್ಮದ್ ಜಾವೇದ್, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹಾಗೂ ಜಮಾತ್ ಉಲೇಮಾ ಎ ಹಿಂದ್ ಸೇರಿದ ಹಾಗೆ ಒಂದಷ್ಟು ಇಸ್ಲಾಮಿಕ್ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ದಾವೆಯನ್ನು ಹೂಡಿದ್ವು. ಈ ಪ್ರಕರಣದಲ್ಲಿ ನ್ಯಾಯಾಲಯ ಈಗ ಮಧ್ಯಂತರ ತೀರ್ಪನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಬಹಳ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರವೇ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪವನ್ನು ಮಾಡಬಹುದು. ಅದನ್ನು ಬಿಟ್ಟು ಸರ್ಕಾರಗಳು ರಚಿಸುವ ಎಲ್ಲ
ಕಾಯ್ದೆಗಳಲ್ಲೂ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಇಲ್ಲಿ ಕಳೆದ ಏಪ್ರಿಲ್ 3ನೇ ತಾರೀಕು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025 ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿತು. ಅದೇ ದಿನ ವಕ್ಫ್ ಅಮೆಂಡ್ಮೆಂಟ್ ಲೋಕಸಭೆಯಲ್ಲಿ ಪಾಸ್ ಆಯಿತು. ಆ ಬಳಿಕ ಏಪ್ರಿಲ್ 4ನೇ ತಾರೀಕು ಆ ಮಸೂದೆ ರಾಜ್ಯಸಭೆಯಲ್ಲಿ ಕೂಡ ಪಾಸ್ ಆಯಿತು. ಏಪ್ರಿಲ್ 5ನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಮಸೂದೆಗೆ ಸಹಿ ಹಾಕೋದರ ಮೂಲಕ ಅದು ಕಾಯ್ದೆಯಾಗಿ ರೂಪುಗೊಳ್ತು. ಈ ಕಾಯ್ದೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಲಾಗಿತ್ತು. ವಕ್ಫ್ ಆಸ್ತಿಗಳನ್ನ ನೋಂದಾವಣೆ ಮಾಡಬೇಕು ಅನ್ನೋ ನಿಯಮವನ್ನ ಅಲ್ಲಿ ಹಾಕಲಾಗಿತ್ತು. ಇದರಿಂದ ವಕ್ಫ್ ಆಸ್ತಿ ಲೆಕ್ಕಕ್ಕೆ ಸಿಕ್ಕಂತಾಗತ್ತೆ ಹಾಗೂ ಆ ಆಸ್ತಿಯನ್ನ ಯಾರು ಕಬಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಯಾವುದೇ ಆಸ್ತಿಯನ್ನ ವಕ್ಫ್ ಅಂತ ಹೇಳೋದಕ್ಕೆ ದಾನಪತ್ರಗಳು, ದಾಖಲೆಗಳು ಕಡ್ಡಾಯವಾಗಿ ಬೇಕಾಗತ್ವೆ. ಬರೀ ಬಾಯಿ ಮಾತಲ್ಲೇ ವಕ್ಫ್ ಅಂತ ಹೇಳಿಬಿಟ್ರೆ ಅದು ಸಾಕಾಗೋದಿಲ್ಲ. ಮತ್ತು ಅಂಥ ದಾವೆಗಳ ಸಂದರ್ಭದಲ್ಲಿ ಈ ಆಸ್ತಿ ವಕ್ಫ್ಗೆ ಸೇರಿದ್ದು ಅನ್ನೋದನ್ನ ಸಾಬೀತು ಮಾಡಬೇಕಾದ ಜವಾಬ್ದಾರಿ ವಕ್ಫ್ ಬೋರ್ಡ್ನದ್ದಾಗಿರುತ್ತೆ ಅನ್ನೋ ನಿಯಮವನ್ನ ಕೂಡ ಸೇರಿಸಲಾಯಿತು. ಅಲ್ಲಿವರೆಗೆ ಎಲ್ಲೋ ಒಂದು ಕಡೆ ನಿಂತು ಯಾವುದೋ ಒಂದು ಜಾಗವನ್ನ ವಕ್ಫ್ ಅಂತ ಹೇಳಿಬಿಟ್ರೆ ಆ ಜಾಗದ ಓನರ್ಗಳು ಅದು ನಮ್ಮದೇ ಜಾಗ, ವಕ್ಫ್ ಅಲ್ಲ ಅಂತ ಸಾಬೀತುಪಡಿಸಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದ್ರು. ಇನ್ನು ವಕ್ಫ್ ಬೋರ್ಡ್ ಅಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ಕೂಡ ನೇಮಕ ಮಾಡಿಕೊಳ್ಳೋದಕ್ಕೆ ಆ ಕಾಯ್ದೆ ಅವಕಾಶವನ್ನು ಕಲ್ಪಿಸಿತು. ಹಾಗೆಯೇ ರಾಜ್ಯದ ವಕ್ಫ್ ಬೋರ್ಡ್ ಅಲ್ಲಿ ಒಬ್ಬ ಕೇಂದ್ರ ಸಚಿವ, ಸಂಸದರು ಮತ್ತು ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು. ಇವರು ಮುಸ್ಲಿಮರೇ ಆಗಿರಬೇಕು ಅಂತೇನಿಲ್ಲ, ಮುಸ್ಲಿಮೇತರರು ವಕ್ಫ್ ಅಲ್ಲಿ ಕಡ್ಡಾಯವಾಗಿರಬೇಕು ಅಂತ ಆ ತಿದ್ದುಪಡಿ ಮಸೂದೆ ಹೇಳ್ತಾ ಇತ್ತು. ಹಾಗೆಯೇ ವಕ್ಫ್ ಮಂಡಳಿಯ ಸದಸ್ಯರ ನೇಮಕವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳಲಾಯಿತು. ಅದರ ಜೊತೆಗೆ ವಕ್ಫ್ ಬೋರ್ಡ್ ಅಲ್ಲಿ ಮಹಿಳಾ ಸದಸ್ಯರ ನೇಮಕವನ್ನು ಕೂಡ ಕಡ್ಡಾಯ ಮಾಡಲಾಯಿತು. ಹಾಗೆ ಯಾವುದೇ ಆಸ್ತಿಯನ್ನ ವಕ್ಫ್ ಮಾಡಬೇಕು ಅಂದ್ರೆ, ದಾನ ಮಾಡಬೇಕು ಅಂದ್ರೆ ವಕ್ಫಿ ಕಡ್ಡಾಯವಾಗಿ 5 ವರ್ಷಗಳ ಕಾಲ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಬೇಕು. ಹೀಗೊಂದಷ್ಟು ಬದಲಾವಣೆಗಳನ್ನು ಹೊಂದಿದ್ದ ಆ ಕಾಯ್ದೆಯ ವಿರುದ್ಧ ಆಮ್ ಆದ್ಮಿ ಪಕ್ಷದ ಮುಖಂಡ ಅಮಾನತುಲ್ಲಾ ಖಾನ್ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು. ಆ ಬಳಿಕ ಏಪ್ರಿಲ್ ಅಲ್ಲಿ ಅಸಾದುದ್ದೀನ್ ಓವೈಸಿ, ಮೊಹಮ್ಮದ್ ಜಾವೇದ್ ಥರದವರು ಕೂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಏಪ್ರಿಲ್ 25ರಂದು ಕೇಂದ್ರ ಸರ್ಕಾರ ಈ ಮನವಿಯನ್ನು ತಿರಸ್ಕರಿಸಬೇಕು ಅಂತ ನ್ಯಾಯಾಲಯವನ್ನು ಕೇಳ್ಕೊಳ್ತು. ಆ ಬಳಿಕ ಇನ್ನಷ್ಟು ಕೇಸುಗಳು ಫೈಲ್ ಆಗ್ತಾ ಹೋದ್ವು. ಆದರೆ ಏಪ್ರಿಲ್ 29ನೇ ತಾರೀಕು ಸುಪ್ರೀಂ ಕೋರ್ಟ್ ಕೆಲವೇ ಅರ್ಜಿಗಳನ್ನು ಸ್ವೀಕರಿಸಿ ಅಲ್ಲಿ ದಾಖಲಾಗ್ತಲೇ ಹೋಗ್ತಾ ಇದ್ದ ಅರ್ಜಿಗಳನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿತು. ಇನ್ನು ಮೇ 5ನೇ ತಾರೀಕು ಪ್ರಕರಣದ ವಿಚಾರಣೆ ಶುರುವಾಯಿತು. ಅವತ್ತಿಗೆ ಸಂಜೀವ್ ಖನ್ನಾ ಮುಖ್ಯ ನ್ಯಾಯಮೂರ್ತಿಯಾಗಿದ್ರು. ಆ ಬಳಿಕ ಮೇ 15ರಂದು ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದ BR ಗವಾಯ್ ಅವರು ಈ ಪ್ರಕರಣದ ವಿಚಾರಣೆಯನ್ನ ಮುಂದುವರೆಸಿದ್ರು. ಮೇ 20ರಂದು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ರಿಸರ್ವ್ ಮಾಡಿತು. ಈಗ ಸೆಪ್ಟೆಂಬರ್ 15 ಅಂದ್ರೆ ಇವತ್ತು ಈ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಇದು ಮಧ್ಯಂತರ ತೀರ್ಪು ಅಷ್ಟೇ. ಪ್ರಕರಣದ ವಿಚಾರಣೆ ಮುಂದೆ ಕೂಡ ನಡೆಯುತ್ತೆ. ಗೆಳೆಯರೆ, ವಕ್ಫ್ ಬಿಲ್ ಮಂಡನೆ ಆಗುತ್ತೆ ಅನ್ನೋ ಸುದ್ದಿ ಕೇಳಿದಾಗಿಂದಲೂ ಕೂಡ ಕೆಲ ನಾಯಕರಿಗೆ ನಿದ್ದೆ ಬರ್ತಿರಲಿಲ್ಲ. ಹೀಗಾಗಿ ಮೊದಲ ಬಾರಿಗೆ ಈ ಬಿಲ್ ಮಂಡನೆಯಾದಾಗ ಲೋಕಸಭೆಯಲ್ಲಿ ತೀವ್ರ ವಿರೋಧ ಮತ್ತು ಪ್ರತಿಭಟನೆಗಳು ವ್ಯಕ್ತ ಆದವು. ಹೀಗಾಗಿ ಈ ಬಿಲ್ ಅನ್ನ ಪರಿಷ್ಕರಿಸೋದಕ್ಕೆ ಕೇಂದ್ರ ಸರ್ಕಾರ ಜೆಪಿಸಿಯನ್ನ ರಚನೆ ಮಾಡಿತು. ಜೆಪಿಸಿಯ ಮುಂದೆ ಹಲವಾರು ನಾಯಕರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ದೇಶದ ನಾನಾ ಭಾಗಗಳಲ್ಲಿ ಜೆಪಿಸಿ ಸಭೆಯನ್ನು ಮಾಡಿತು. ಸಾಕಷ್ಟು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿತು. ಆ ಬಳಿಕ ಜೆಪಿಸಿಯ ಸದಸ್ಯರು ಕೂಡ ಒಂದಷ್ಟು ಬದಲಾವಣೆಗಳನ್ನು ಸೂಚಿಸಿದ್ರು. ಕೇಂದ್ರ ಸರ್ಕಾರಕ್ಕೆ ಜೆಪಿಸಿ ತನ್ನ ಅಂತಿಮ ವರದಿಯನ್ನು ಕೊಡ್ತು. ಅದಾದ ನಂತರ ಮತ್ತೆ ಈ ಮಸೂದೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಯಿತು. ಅಲ್ಲಿ ಪಾಸ್ ಆಯಿತು. ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಕಾಯ್ದೆಯಾಗಿ ರೂಪುಗೊಳ್ತು. ಇನ್ನು ಈಗ ಇಡೀ ವಕ್ಫ್ ಕಾಯ್ದೆಗೆ ತಡೆ ಕೊಡಿ, ಅದನ್ನ ರದ್ದು ಮಾಡಿ ಅಂತ ಒಂದಷ್ಟು ಜನ ಸುಪ್ರೀಂ ಕೋರ್ಟ್ನ ಮೆಟ್ಲು ಹತ್ತಿದ್ದಾರೆ. ಅವರು ವಕ್ಫ್ ಆಸ್ತಿಯನ್ನು ಉಳಿಸೋದಿಕ್ಕೆ ಹೋದ್ರ ಅಥವಾ ಇಲ್ಲಿವರೆಗೂ ಮೇಯೋದಿಕ್ಕಿದ್ದ ಅವಕಾಶ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಹೋದ್ರ ಅನ್ನೋ ಅನುಮಾನಗಳು ಕೂಡ ಅಲ್ಲಿ ಸಾಕಷ್ಟು ಜನರಲ್ಲಿ ಮೂಡಿದ್ವು. ಯಾಕೆಂದ್ರೆ ಈ ಹಿಂದೆ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಎಷ್ಟು ದುರುಪಯೋಗ ಆಗಿದೆ, ಯಾವೆಲ್ಲ ಪ್ರಭಾವಿ ನಾಯಕರು ಆ ಆಸ್ತಿಯನ್ನ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋ ಬಗ್ಗೆ ಅನ್ವರ್ ಮಾಣಿಪ್ಪಾಡಿ ಒಂದು ವರದಿಯನ್ನು ಕೊಟ್ಟಿದ್ರು. ಅದರಲ್ಲಿ ವಕ್ಫ್ ಆಸ್ತಿಯನ್ನು ಹೇಗೆಲ್ಲ ಕಬಳಿಸಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದ್ರೆ ಹೀಗಾಗಿ ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಯಾದ್ರೆ ಇನ್ನು ಮುಂದೆ ಆಸ್ತಿಯನ್ನ ಹಾಗೆಲ್ಲ ನುಂಗ್ ಹಾಕೋದಿಕ್ಕೆ ಅವಕಾಶ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಗೆಳೆಯರೆ, ವಕ್ಫ್ ಅನ್ನೋದು ಈ ದೇಶದ ಅತ್ಯಂತ ಶ್ರೀಮಂತ ಬೋರ್ಡ್. ನಮ್ಮಲ್ಲಿ ಇವತ್ತು ಅತಿ ಹೆಚ್ಚು ಪ್ರಮಾಣದ ಆಸ್ತಿಪಾಸ್ತಿಗಳ ಮೇಲೆ ಹಕ್ಕು ಹೊಂದಿರುವ 3ನೇ ಸಂಸ್ಥೆ ಅಂದ್ರೆ ಅದು ವಕ್ಫ್.
ರೈಲ್ವೆ ಇಲಾಖೆ ಈ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯ ಮೇಲೆ ಹಿಡಿತವನ್ನು ಹೊಂದಿದೆ. ಹಾಗೆ ಸೇನೆಗೆ ಸಂಬಂಧಪಟ್ಟ ಆಸ್ತಿಗಳು 2ನೇ ಸ್ಥಾನದಲ್ಲಿದ್ದರೆ 3ನೇ ಸ್ಥಾನದಲ್ಲಿರೋದು ಈ ವಕ್ಫ್ ಬೋರ್ಡ್. ಇದು ದೇಶದಾದ್ಯಂತ ಸುಮಾರು 9.4 ಲಕ್ಷ ಎಕರೆಯಷ್ಟು ಜಮೀನನ್ನು ಹೊಂದಿದೆ. ಕಟ್ಟಡಗಳು ಹಾಗೂ ಇನ್ನಿತರ ಎಲ್ಲ ಆಸ್ತಿಯನ್ನು ಲೆಕ್ಕ ಹಾಕಿದರೆ ಸುಮಾರು 8.7 ಲಕ್ಷ ಆಸ್ತಿಗಳು ವಕ್ಫ್ನ ಹೆಸರಲ್ಲಿವೆ. ಇದರ ಅಂದಾಜು ಮೌಲ್ಯ ಬರೀ ಸರ್ಕಾರಿ ಮೌಲ್ಯವನ್ನು ಮಾತ್ರ ಲೆಕ್ಕ ಹಾಕಿದರೂ ಕೂಡ 1.2 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಇಷ್ಟೊಂದು ಆಸ್ತಿಪಾಸ್ತಿಗಳಿದ್ರೂ ಅದನ್ನು ಕೆಲವರೇ ಅನುಭವಿಸ್ತಾ ಇದ್ದಾರೆ. ಕ್ರೀಮಿ ಲೇಯರ್ ಮುಸ್ಲಿಮರು ಮತ್ತು ಮುಲ್ಲಾಗಳು, ಒಂದಷ್ಟು ರಾಜಕಾರಣಿಗಳು ಬಿಟ್ಟರೆ ಈ ವಕ್ಫ್ ಆಸ್ತಿಗಳ ಲಾಭ ಸಾಮಾನ್ಯ ಮುಸಲ್ಮಾನರಿಗೆ, ಆ ಸಮಾಜಕ್ಕೆ ಆಗ್ತಾ ಇಲ್ಲ ಅನ್ನೋ ಆರೋಪಗಳಿದ್ವು. ಇದರ ಜೊತೆಗೆ ಅಕ್ರಮ ಕಬಳಿಕೆಗಳ ಬಗ್ಗೆ ಕೂಡ ಸಾಕಷ್ಟು ಆರೋಪಗಳು ಬರ್ತಾ ಇದ್ವು. ಹೀಗಾಗಿ ಈ ಆಸ್ತಿಗಳನ್ನು ಸಕ್ರಮಗೊಳಿಸಿ ಸಮಾಜಕ್ಕೆ ಇದು ಉಪಯೋಗ ಆಗೋ ಹಾಗೆ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಜಾರಿಗೆ ತಗೊಂಡು ಬಂತು. ಅದರಿಂದ ಲಾಭ ಪಡಿತಿದ್ದ ಸಂಘಟನೆಗಳದನ್ನು ವಿರೋಧಿಸಿದ್ವು. ಒಂದಷ್ಟು ಮುಸ್ಲಿಂ ಮುಖಂಡರು ನ್ಯಾಯಾಲಯದ ಮೆಟ್ಟಿಲನ್ನೇರಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ತೀರ್ಪು ಬಂದಿದೆ. ಅದರಲ್ಲಿ ವಕ್ಫ್ ನೋಂದಣಿ, ಸಿಇಒ ಆಗೋದಕ್ಕೆ ಮುಸ್ಲಿಂ ಆಗಿರಬೇಕು ಮತ್ತು ಆಸ್ತಿಪಾಸ್ತಿಗಳನ್ನು ವಕ್ಫ್ ಮಾಡೋದಕ್ಕೆ 5 ವರ್ಷಗಳ ಇಸ್ಲಾಂ ಪ್ರಾಕ್ಟೀಸ್ ಮಾಡಿರಲೇಬೇಕು ಅನ್ನೋ ನಿಯಮಗಳಿಗೆ ನ್ಯಾಯಾಲಯ ತಡೆಯನ್ನು ಕೊಟ್ಟಿದೆ. ಇನ್ನುಳಿದ ಹಾಗೆ ವಕ್ಫ್ ಆಸ್ತಿಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅನ್ನೋದು ಸೇರಿದಂತೆ ಉಳಿದ ಕಾಯ್ದೆಯ ನಿಯಮಗಳು ಹಾಗೆ ಮುಂದುವರಿಯುತ್ತವೆ. ಅಂತಿಮ ತೀರ್ಪು ಹೊರಬೀಳೋವರೆಗೆ ಉಳಿದೆಲ್ಲ ಕೂಡ ಹಾಗೆ ಇರುತ್ತೆ. ಇದು ಗೆಳೆಯರೆ ವಕ್ಫ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.